6 ಜಗದೀಶ್, A7 ಅನುಕುಮಾರ್ನ ಬಂಧಿಸಿದರೆ ಈಗ ಖಾಕಿ. ನಾವು ಮಾತಾಡ್ತಾ ಇದ್ವಿ ಈಗಷ್ಟೇ. ಚಿತ್ರದುರ್ಗದಲ್ಲೇ ಬಂಧಿಸಿದಂಥ ಬೆಂಗಳೂರು ಪೊಲೀಸ್ ಇಬ್ಬರನ್ನು ಕೂಡ ಈಗ ಅರೆಸ್ಟ್ ಮಾಡಿದ್ರೆ. ಅಲ್ಲಿಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು 7 ಜನರ ಬೇಲ್ ಕ್ಯಾನ್ಸಲ್ ಆಗಿದ್ದಲ್ಲ, ಆ 7 ಜನರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸದ್ಯಕ್ಕೆ 5 ಜನ ಅನ್ನಪೂರ್ಣೇಶ್ವರ ನಗರ ಠಾಣೆಯಲ್ಲಿದ್ದಾರೆ. ಇನ್ನಿಬ್ಬರನ್ನ ಚಿತ್ರದುರ್ಗದಲ್ಲಿ ಈಗ ಪೊಲೀಸರು ಬಂಧಿಸಿದ್ದಾರೆ. ಅವರನ್ನು ಈಗ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ. ಇನ್ನು ಉಳಿದಂತೆ ಈ 5 ಜನರನ್ನ ಮೊದಲು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಅವ್ರಿಗೇನು ಜೈಲಿಗೆ ಕಳಿಸ್ಬೇಕೋ ಏನು ಕತೆ ಅದನ್ನ ಮಾಡ್ತಾರೆ. ಇನ್ನು ಉಳಿದ ಇಬ್ಬರನ್ನ ಈಗ ಚಿತ್ರದುರ್ಗದಲ್ಲೇ ಬಂಧಿಸಿರುವಂಥ ಪೊಲೀಸರು ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಉಳಿದಿರುವಂಥ 10 ಜನ ಇದಾರಲ್ಲ, ಒಟ್ಟು 17 ಜನ, ಅವ್ರ ಕಥೆ ಏನಾಗತ್ತೆ ಅಂತ ಈಗ. ಯಾಕಂದ್ರೆ ಅವ್ರಿಗೂ ಹವಡವ ಶುರುವಾಗಿದೆ. ಈ 7 ಜನರ ಬೇಲ್ ಕ್ಯಾನ್ಸಲ್ ಆಗಿದೆ, ನಮ್ಮ ಬೇಲು ಕೂಡ ಏನಾದ್ರು ಕ್ಯಾನ್ಸಲ್ ಆಗ್ಬಿಡುತ್ತಾ, ನಮ್ಮನ್ನು ಅರೆಸ್ಟ್ ಮಾಡಿ ನಾವು ಮತ್ತೆ ಜೈಲಿಗೆ ಹೋಗ್ಬೇಕಾಗತ್ತಾ ಅಂತ. ಈಗ ಪೊಲೀಸರು ಏನು ಕ್ರಮ ಕೈಗೊಳ್ತಾರೆ ಅದ್ರ ವಿಚಾರದಲ್ಲಿ ನೋಡಬೇಕು. ಯಾಕಂದರೆ ಈಗ ಸದ್ಯಕ್ಕೆ ಪೊಲೀಸರು ಕ್ವೆಶ್ಚನ್ ಮಾಡಿದ್ದಿದ್ದು ಈ 7 ಜನ. ಯಾಕಂದರೆ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಇರುವಂಥ ಆರೋಪಿಗಳು ಈ 7 ಜನ. ಸೊ ಹಾಗಾಗಿ ಮೊದಲು ಈ 7 ಜನರ ಬೇಲ್ ಕ್ಯಾನ್ಸಲ್ ಆಗಬೇಕು ಅಂಥೇಳಿ ಪೊಲೀಸರು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದರು. ಅದನ್ನು ಪುರಸ್ಕರಿಸಿದಂಥ ನ್ಯಾಯಾಲಯ 7 ಜನರ ಬೇಲನ್ನು ಕ್ಯಾನ್ಸಲ್ ಮಾಡ್ತು. ಸೊ ಅದರಂತೆ ಇವತ್ತು ಬೆಳಗ್ಗೆಯಿಂದ ಆಗ್ತಾ ಇರುವಂಥ ಡೆವಲಪ್ಮೆಂಟ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಉಳಿದಂತೆ ಉಳಿದ 10 ಜನರ ಕಥೆ ಏನಾಗುತ್ತೆ ಅನ್ನೋದು ಮುಂದಿನ ಹಂತಗಳಲ್ಲಿ ನೋಡಬೇಕು. ಅವ್ರದ್ದು ಏನಾದರೂ ಕ್ಯಾನ್ಸಲ್ ಆಗುತ್ತಾ ಅಥವಾ ಏನು ಕತೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಗೊತ್ತಾಗತ್ತದು. ಇನ್ನು ಈಗ ಅನ್ನಪೂರ್ಣೇಶ್ವರಿ ನಗರ ಠಾಣೆ, ಸೊ ಅಲ್ಲಿ ಈಗ ಎಲ್ಲವೂ ಬೆಳವಣಿಗೆಗಳು ನಡೀತಾ ಇರೋದು. ಈಗ ಸದ್ಯಕ್ಕೀಗ ದರ್ಶನ್ ಸೇರಿದಂತೆ ಇನ್ನೂ 4 ಜನ, A1 ಪವಿತ್ರ ಗೌಡ, A2 ದರ್ಶನ್, ಪ್ರದೋಷ್, ಇವರೆಲ್ಲರೂ ಈಗ ಸದ್ಯಕ್ಕೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಇದ್ದಾರೆ. ಈ 5 ಜನರನ್ನು ಕರ್ಕೊಂಡು ಬಂದಿದ್ದಾರೆ ಈಗ. ಇನ್ನು ಅನುಕುಮಾರ್ ಮತ್ತು ಜಗ್ಗಾ ಅಲಿಯಾಸ್ ಜಗದೀಶ್, ಇವರಿಬ್ಬರನ್ನ ಚಿತ್ರದುರ್ಗದಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಈ ವ್ಯಕ್ತಿಯನ್ನು ನಾವೇನು ನೋಡ್ತಾ ಇದ್ದೀವಿ, ಗಡ್ಡಧಾರಿ, ಇದೇ ವ್ಯಕ್ತಿ ರೆಡ್ ಕಲರ್ ಜೀಪ್ ವ್ರ್ಯಾಂಗ್ಲರನ್ನು ಓಡಿಸ್ಕೊಂಡು ಬಂದಿದ್ದು, ದರ್ಶನ್ನ ಗನ್ಮ್ಯಾನ್. ಇವತ್ತು ನೆನೆಯಿಂದನೂ ಕೂಡ ದರ್ಶನ್ ಜೊತೆಗೇ ಇರುವಂಥ ಇವರೆಲ್ಲರೂ ಕೂಡ ಮಡಿಕೇರಿಗೆ ಹೋಗಿ ಅಲ್ಲಿ ಶುಂಠಿಕೊಪ್ಪದಲ್ಲಿದ್ದು ನೋಡಿ. ಆ ಇನೋವಾ ಕಾರ್ ಕಾಣಿಸ್ತಾ ಇದೆಯಾ, ವೈಟ್ ಕಲರು, 4999. ಸೊ ಅದೇ C8899. ಸೊ ಈ ನಂಬರ್ನ ಕಾರ್ ಏನಿತ್ತಲ್ಲ, ಇನೋವಾ ಕಾರು, ಇವತ್ತು ಅವರು ಜೀಪ್ ವ್ರ್ಯಾಂಗ್ಲರಲ್ಲಿದ್ದಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಬಟ್ ಅದರಲ್ಲಿ ಇರಲಿಲ್ಲ ದರ್ಶನ್. ಇನ್ನು ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಸದ್ಯಕ್ಕೆ ನಡೀತಾ ಇದೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 5 ಜನರಿಗೆ ಈಗ ಮೆಡಿಕಲ್ ಎಕ್ಸಾಮಿನೇಷನ್ ಆಗ್ತಾ ಇದೆ. ಜಗದೀಶು, A7 ಅನುಕುಮಾರ್ ಇಬ್ಬರಿದಾರಲ್ಲ, ಅವ್ರನ್ನ ಚಿತ್ರದುರ್ಗದಲ್ಲಿ ಈಗ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರೆ. ಅವ್ರನ್ನು ಕೂಡ ಸೇಮ್ ಪ್ರೊಸೀಜರ್, ಅವರನ್ನು ಇದೇ ಠಾಣೆ ಕರ್ಕೊಂಡು ಬಂದು ನೆಕ್ಸ್ಟ್ ಅವ್ರಿಗೂ ಕೂಡ ವೈದ್ಯಕೀಯ ತಪಾಸಣೆಯನ್ನು ಮಾಡಿಸಿ ನಂತರ ಕೋರ್ಟ್ಗೆ ಅವ್ರನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಅಲ್ಲಿ ಕೋರ್ಟ್ ಏನು ತೀರ್ಮಾನ ಕೊಡುತ್ತೆ ಅನ್ನೋದು ನೋಡಬೇಕು. ಒಂದು ಇರೋ ಆಪ್ಷನ್ಸ್ ಅಂತ ಹೇಳಿದ್ರೆ, ಒಂದು ಬೆಂಗಳೂರಿನ ಪರಪ್ಪನ ಅಗ್ರಹಾರಕ್ಕೆ ಹಾಕಬೇಕು, ಇಲ್ಲ ಇವರೆಲ್ಲರೂ ಕೂಡ ಬೇರೆ ಬೇರೆ ಸ್ಟೇಷನ್ನಲ್ಲಿದ್ದರು ಇನ್ಫ್ಯಾಕ್ಟ್. ಸೊ ಹಾಗೆ ಬೇರೆ ಬೇರೆ ಸ್ಟೇಷನಿಗೆ ಬೇರೆ ಬೇರೆ ಜೈಲ್ಗಳಲ್ಲಿದ್ದರು. ಸೊ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾರ ನೋಡಬೇಕು.